ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ನನಗೆ ಅಪಮಾನ ಆಗಿದೆ ಅಂತ ಶ್ರೀರಾಮುಲು ಸಿಡಿದೆದ್ದಿದ್ದಾರೆ. ರಾಧಾ ಮೋಹನ್ ದಾಸ್ ವಿರುದ್ಧ ಶ್ರೀರಾಮುಲು ಗರಂ ಆಗಿದ್ದಾರೆ. ಜನಾರ್ದನ ರೆಡ್ಡಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿಜೇಂದ್ರ ನನ್ನ ಪರ ಇರಲಿಲ್ಲ. ನಾನು ಪಕ್ಷ ಬಿಡ್ತೇನೆ, ನಿಮಗೆ ನಾನು ಬೇಡ ಅಂದ್ರೆ ಹೇಳಿ ಅಂದಿದ್ದೆ. ಹೀಗಂತ ಶ್ರೀರಾಮುಲು ಕೋರ್ ಕಮಿಟಿ ಸಭೆ ಬಳಿಕ ಅಸಮಾಧಾನವನ್ನ ತೋಡಿಕೊಂಡಿದ್ದು ಪಕ್ಷ ಬಿಡುವ ಮಾತುಗಳನ್ನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೇಣುಕಾ. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ, ಎಲ್ಲೋ ಒಂದ್ ಕಡೆ ಕೋರ್ ಕಮಿಟಿ ಸಭೆ ಮೂಲಕ ರೆಬಲ್ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ಪಕ್ಷದ ಆಂತರಿಕ ಬಣಬಡಿದಾಟವನ್ನ ಸಮಾಧಾನ ಪಡಿಸ್ತಾರೆ ಅಂತ ನೋಡೋದಾದ್ರೆ, ಇಲ್ಲಿ ಕೋರ್ ಕಮಿಟಿ ಸಭೆ ಬಳಿಕ ಮತ್ತೊಬ್ಬ ರೆಬಲ್ ನಾಯಕ ಹುಟ್ಟುಕೊಂಡ ಅಂತ ಕಾಣ್ತಾ ಇದೆಯಲ್ಲ ಶ್ರೀರಾಮುಲು ಅವರ ಹೇಳಿಕೆ. ಏನಾಯ್ತು ಅಂತೆ ಸಭೆಯಲ್ಲಿ? ಖಂಡಿತವಾಗ್ಲೂ ವಿಜಯ್ ಭಾಸ್ಕರ್, ಏನು ಪ್ರಸ್ತುತ ರಾಜ್ಯ ಬಿಜೆಪಿಯಲ್ಲೂ ಕೂಡ ಬಣೆ ಬಡಿದಾಟಕ್ಕೆ ಹೇಗೆ ಬ್ರೇಕ್ ಹಾಕ್ಬೇಕು ಅಂತ ಹೇಳಿ ಕೂಡ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ಬಿಜೆಪಿ ನಾಯಕರು ಕೂಡ ತಲೆ ಕೆಡಿಸ್ಕೊಂಡಿರುವಂತದ್ದು. ಇದರ ಮಧ್ಯೆ ಆ ಒಂದು ಬಣ ಬಡಿದಾಟವನ್ನು ಬ್ರೇಕ್ ಹಾಕ್ಬೇಕು ಅಂತಲೇ ಹೈಕಮಾಂಡ್ ನಾಯಕರು ಕೂಡ ರಾಜ್ಯಕ್ಕೆ ಬಂದು ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಒಂದು ನಾಯಕರನ್ನು ಕೂಡ ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ಬೇಕು, ಪಕ್ಷ ಸಂಘಟನೆ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅವರು ಕೂಡ ಪಣ ತೊಟ್ಟಿರುವಂತದ್ದು. ಇದರ ಮಧ್ಯೆ ಕೂಡ ಏನು ಇದೀಗ ಕಳೆದ ಒಂದು ವಿಧಾನಸಭಾ ಉಪಚುನಾವಣೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಲಿಕ್ಕೆ ಕಾರಣ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರೇ ನೇರ ಹೊಣೆ ಅಂತಕ್ಕಂತ ಎಲ್ಲ ಒಂದ್ ಕಡೆ ಬಂಗಾರು ಹನುಮಂತು ಇರ್ಬೋದು, ಮತ್ತೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿದ್ದಾರೆ ಅಂತಕ್ಕಂತ ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಅದರ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ನಿನ್ನೆ ಬಂದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಶ್ರೀರಾಮುಲು ಅವರಿಗೆ ನೇರವಾಗಿನೇ ಈ ಒಂದು ವಿಚಾರಕ್ಕೆ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೇನೆ ಏನು ಸಂಡೂರು ವಿಧಾನಸಭಾ ಚುನಾವಣೆಯಲ್ಲಿ ಏನು ಈ ರೀತಿಯಾದಂತಹ ಬಿಜೆಪಿ ಅಭ್ಯರ್ಥಿಗೆ ಸೋಲನ್ನು ಅನುಭವಿಸಲು ಕಾರಣ ಆಯ್ತು, ಇದಕ್ಕೆ ನೇರ ಹೊಣೆ ನೀವೇ ಅಂತೇಳಿ ಕೂಡ ಈಗಾಗಲೇ ನಿಮ್ಮ ಒಂದು ವಿರುದ್ಧವಾಗಿ ದೂರುಗಳು ಕೂಡ ಬರ್ತಾ ಇದೆ. ಇದಕ್ಕೆ ನಿಮ್ಮ ಉತ್ತರವೇನು, ನಿಮ್ಮ ಸ್ಪಷ್ಟನೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಕೇಳಿರುವಂತದ್ದು. ಇದಕ್ಕೆ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಕೂಡ ಆ ಒಂದು ಸಭೆಯಲ್ಲಿ ಸಾಕಷ್ಟು ಒಂದು ವಾಗ್ಯುದ್ಧಗಳು ಕೂಡ ನಡೆದಿದ್ದಾವೆ. ಏನು ರಾಜ್ಯ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ವಿರುದ್ಧವೇ ಒಂದಿಷ್ಟು ಕಾಲ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಮತ್ತೆ ಅವರ ಒಂದು ನಡೆಗೆ, ಅವರ ಒಂದು ಪ್ರಶ್ನೆಗೆ ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಅವರು ಕೂಡ ಈಗಾಗಲೇ ಎಲ್ಲ ಒಂದ್ ಕಡೆ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಾಗ್ಲಿಂದಲೂ ಕೂಡ ಪಕ್ಷಕ್ಕಾಗಿ ಸಾಕಷ್ಟು ಕಾರ್ಯಗಳನ್ನು ಕೂಡ ಮಾಡಿದ್ದೀನಿ. ಯಾವತ್ತೂ ಕೂಡ ನಾನು ಪಕ್ಷಕ್ಕೆ ಆಗ್ಲಿ ಪಕ್ಷದಲ್ಲಿ ಇರ್ತಕ್ಕಂಥ ಯಾವುದೇ ನಾಯಕರಿಗೆ ನಾನು ದ್ರೋಹ ಮಾಡಿಲ್ಲ. ಆದ್ರೂ ಕೂಡ ನನ್ನ ವಿರುದ್ಧವಾದಂತಹ ಈ ರೀತಿಯಾದಂತಹ ಷಡ್ಯಂತ್ರವನ್ನು ಮಾಡ್ಲಾಗ್ತಾ ಇದೆ. ಆದ್ರೆ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರು ಇದ್ರು, ವಿಪಕ್ಷ ನಾಯಕರು ಇದ್ರು, ಅನೇಕ ಹಿರಿಯ ಮುಖಂಡರು ಕೂಡ ಇದ್ರು. ಆದ್ರೆ ಅವ್ರು ಯಾರು ಕೂಡ ನನ್ನ ಪರವಾಗಿ ಆ ಒಂದು ಸಭೆಯಲ್ಲಿ ಧ್ವನಿ ಎತ್ತಲಿಲ್ಲ. ಶ್ರೀರಾಮುಲು ಅವರು ಈ ರೀತಿಯಾದಂತಹ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಒಬ್ರು ಕೂಡ ನನ್ನ ಬೆಂಬಲಕ್ಕೆ ಬಂದಿಲ್ಲ ಅಂತಕ್ಕಂಥ ಬೇಸರವನ್ನು ಕೂಡ ಈಗಾಗಲೇ ಅವರು ಕೂಡ ವ್ಯಕ್ತಪಡಿಸಿರುವಂತದ್ದು. ಇನ್ನು ಪ್ರಮುಖವಾಗಿ ಅವರ ವಿರುದ್ಧ ಏನು ಈಗಾಗಲೇ ಒಂದು ಆರೋಪವನ್ನು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಜನಾರ್ದನ್ ರೆಡ್ಡಿ ಅಂತಾನೆ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಅವರ ಒಂದು ರಾಜಕೀಯ ವೈಷಮ್ಯಗಳು ಇಂದಿನಿಂದಲ್ಲ, ಮೊದಲಿನಿಂದಲೂ ಕೂಡ ಅವರ ವಿರುದ್ಧ ಸಾಕಷ್ಟು ಒಂದು ಪೈಪೋಟಿಗಳು ಕೂಡ ಇತ್ತು. ಪಕ್ಷಕ್ಕೆ ಸೇರ್ಪಡೆಯಾದಂತಹ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಪಕ್ಷದ ಒಂದು ಸಿದ್ಧಾಂತಗಳನ್ನು ಒಪ್ಕೊಂಡು ಒಂದೇ ಪಕ್ಷದಲ್ಲಿ ಇದೀವಿ ಅನ್ನೋ ಕಾರಣಕ್ಕೂ ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ್ರೆ ಹೊರತಾಗಿ ಎಲ್ಲಿಯೂ ಕೂಡ ತಾವು ವೈಯಕ್ತಿಕವಾಗಿ ತಮ್ಮ ಒಂದು ಜಿದ್ದಾಜಿದ್ದಿಯನ್ನು ಮರೆತು ನಾವು ಈ ಒಂದು ರಾಜಕೀಯ ಪಕ್ಷದಲ್ಲಿ ಇಲ್ಲ ಅಂತಕ್ಕಂತ ಒಂದು ಎಲ್ಲೂ ಕೂಡ ಅವರು ಆ ರೀತಿಯಾದಂತಹ ತೋರ್ಪಡಿಕೆ ಮಾಡ್ಕೊಂಡ್ಲಿಲ್ಲ. ಹಾಗಾಗಿ ಪ್ರಸ್ತುತ ಏನೀಗ ಅವರ ಮೇಲೆ ಬಂದಂತಹ ಆರೋಪಕ್ಕೆ ನೇರ ಕಾರಣ ಜನಾರ್ದನ್ ರೆಡ್ಡಿ ಅವರೇ ಅಂತೇಳಿ ಕೂಡ ಈಗಾಗಲೇ ಅವರು ಕೂಡ ಆರೋಪಿಸಿರುವಂತದ್ದು. ಇನ್ನು ಪಕ್ಷಕ್ಕೆ ಏನಾದ್ರೂ ನಾನು ಕಳೆದ ಸಂಡೂರು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ದ್ರೋಹ ಮಾಡಿದ್ರೆ, ಅಭ್ಯರ್ಥಿ ಪರವಾಗಿ ನಾನು ಪ್ರಚಾರ ಮಾಡದೇ ಇದ್ರೆ, ಅಲ್ಲಿ ಹೋಗಿ ನಾನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೇ ಇದ್ರೆ, ಬೇಕಾದ್ರೆ ಹೈಕಮಾಂಡ್ ನಾಯಕರು ಈ ಬಗ್ಗೆ ನನಗೆ ಏನಾದ್ರೂ ಕ್ರಮ ವಹಿಸೋಂಗಿದ್ರೆ ವಹಿಸಿ, ಬೇಕಾದ್ರೆ ನಾನು ಪಕ್ಷದ ಒಂದು ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆ ಕೊಡ್ತೇನೆ, ಪಕ್ಷದ ಒಂದು ಹಿತಾಸಕ್ತಿಗಾಗಿ ನಾನು ಪಕ್ಷದಿಂದ ದೂರ ಹೋಗ್ಲಿಕ್ಕೂ ಕೂಡ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಆದ್ರೆ ಇದೆಲ್ಲದಕ್ಕೂ ಮೊದಲು ಹೈಕಮಾಂಡ್ ನಾಯಕರು ಇರ್ಬೋದು, ಯಾರೇ ಒಂದು ನಾಯಕರು ಇರ್ಬೋದು, ರಾಜ್ಯಕ್ಕೆ ಬಂದಾಗ ಯಾರೇ ಒಬ್ರು ದೂರು ಕೊಟ್ಟರು ಕೂಡ ಅದನ್ನು ವಿಚಾರಿಸ್ಬೇಕು. ಪಕ್ಷದಲ್ಲಿ ಯಾವೆಲ್ಲ ನಾಯಕರು ಇದ್ದಾರೆ, ಅವ್ರು ಎಷ್ಟೆಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅವರ
ಕಾರ್ಯ ಚಟುವಟಿಕೆಗಳು ಹೇಗಿತ್ತು ಇಷ್ಟು ವರ್ಷಗಳ ಕಾಲ ಅದನ್ನೆಲ್ಲ ಅಳೆದು ತೂಗಿ ಪ್ರಶ್ನೆಯನ್ನು ಮಾಡಬೇಕು. ಆದ್ರೆ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲೂ ಕೂಡ ಏಕಾಏಕಿಯಾಗಿ ನನ್ನ ವಿರುದ್ಧವಾಗಿ ಈ ರೀತಿಯಾದಂತಹ ಒಂದು ಆರೋಪಕ್ಕೆ ನನ್ನ ಬಳಿ ನಡೆದುಕೊಂಡ ರೀತಿ ಅಷ್ಟೊಂದು ಸಮಂಜಸ ಇಲ್ಲ. ಇದರಿಂದ ನನಗೂ ಕೂಡ ಸಾಕಷ್ಟು ಬೇಸರ ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ಅಗತ್ಯ ಬಿದ್ರೆ ಹೈಕಮಾಂಡ್ ನಾಯಕರಿಗೂ ಕೂಡ ಈ ಬಗ್ಗೆ ನಾನು ಮನವಿ ಮಾಡ್ತೀನಿ. ಪ್ರಸ್ತುತ ರಾಜ್ಯದಲ್ಲಿ ಏನಾಗಿದೆ, ನನ್ನ ವಿರುದ್ಧ ಏನ್ ಆರೋಪ ಬಂದಿದೆ ಅದೆಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೂಡ ಹೈಕಮಾಂಡ್ ನಾಯಕರ ಭೇಟಿ ಸಮಯದಲ್ಲಿ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ವಿಜಯ್ ಭಾಸ್ಕರ್. ಓಕೆ ರೇಣುಕಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಶ್ರೀರಾಮುಲು ಅವರ ಬೇಸರ ಸ್ಫೋಟಗೊಂಡಿದೆ. ಶ್ರೀರಾಮುಲು ಕೂಡ ಈಗ ಬಿಜೆಪಿ ನಾಯಕರ ವಿರುದ್ಧ ರೆಬಲ್ ಆಗ್ತಾರ ಅನ್ನುವಂಥ ಹಲವು ಅನುಮಾನಗಳು ಕೂಡ ಈಗ ಉಲ್ಬಣ ಆಗುವಂತೆ ಶ್ರೀರಾಮುಲು ಅವರ ಹೇಳಿಕೆಗಳು ಕಂಡು ಬರ್ತಾ ಇದೆ.